ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು KPSC ಕಡೆಯಿಂದ ಯಾವ್ಯಾವ ನೋಟಿಫಿಕೇಷನ್ಸ್ ಇದೆ ಅಂಥೇಳಿ ನೋಡೋಣ. ಇಲ್ಲಿ ನೋಡ್ಬೋದು, ಕರ್ನಾಟಕ ಲೋಕ ಸೇವಾ ಆಯೋಗ ಅಂತ ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನು. ನೀವು ಈ ವೆಬ್ಸೈಟ್ಗೆ ಬರಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಬ್ರೌಸರಲ್ಲಿ KPSC ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟ್ ಬರುತ್ತೆ ನೋಡಿ, kpsc.kar.nic.in ಅಂತ ಇರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಆಫೀಸಿಯಲ್ ವೆಬ್ಸೈಟ್ ಏನಾಗುತ್ತೆ KPSCದು ಓಪನ್ ಆಗುತ್ತೆ. ಇಲ್ಲಿ ನೋಟಿಫಿಕೇಷನ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರ್ತಾವೆ ನೋಡಿರಿ, ವಾಟ್ಸ್ ನ್ಯೂ ಅಂತ ಇದೆಯಲ್ಲ, ಇಲ್ಲಿ ಬರ್ತಿರ್ತಾವೆ ನೋಟಿಫಿಕೇಷನ್ನು. 2024ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳಿಗೆ ಅಧಿಸೂಚನೆ ಪ್ರಕಟಿಸಿದೆ ಅಂತಿದೆ. ನೋಟಿಫಿಕೇಷನ್ ಫಾರ್ ರಿಗಾರ್ಡಿಂಗ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ 2024 ಎಕ್ಸಾಮ್ 2 ಈ ಸೆಷನ್ ಈಸ್ ಪಬ್ಲಿಷ್ಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಈ ನೋಟಿಫಿಕೇಷನು ಡೌನ್ಲೋಡ್ ಆಗುತ್ತೆ. ನೀವು ನೋಡ್ಕೋಬಹುದು, ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಈ ಥರ ಓಪನ್ ಮಾಡಿ ನೀವು ಓದ್ಕೋಬೋದು. 1 ನಿಮಿಷ ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆದ ತಕ್ಷಣ ಓಪನ್ ಆಗುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 2024ರ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇದೆ. ಅಂದರೆ ಆನ್ಲೈನಿಗೆ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 30/12/2024 ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ 29/1/2024 ಇದೆ ನೋಡಿ. ಅಂದರೆ 2024 ದ್ವಿತೀಯ ಅಧಿವೇಶನ ಇಲಾಖಾ ಪರೀಕ್ಷೆಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಅರ್ಜಿಗಳು ನೋಡ್ಬೋದು. ಶುಲ್ಕ ಪಾವತಿಯಲ್ಲಿ ಕೊನೆಯ ದಿನಾಂಕ 31/1/2025 ಲಾಸ್ಟ್ ಇದೆ. ಇನ್ನು ಸಮಯ ಇದೆ ಅಂದ್ಕೊಳ್ತೀನಿ, ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನೋಡುವ ಅರ್ಜಿ ಸಲ್ಲಿಸೋ ವಿಧಾನ ಕೂಡ ಇದೆ ನೋಡ್ಬೋದು. ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಈ ಥರ ಇದನ್ನು ನೋಡ್ಕೋಬೋದು. ಮತ್ತೇನಿದೆ ಅಂತೇಳಿ ಈ ಥರ ಬ್ಯಾಕ್ ಬಂದರೆ ನೆಕ್ಸ್ಟ್ ನೋಡ್ಬೋದು. ಇಲ್ಲಿ ಮತ್ತೆ ಬಂದರೆ ಪ್ರೆಸ್ ನೋಟ್ ರಿಗಾರ್ಡಿಂಗ್ ದಿ ಡೌನ್ಲೋಡ್ ಬ್ಯಾಕ್ ಅಂತದ್ದು. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ, KPSC ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಏನಾಗಲ್ಲ. ಇಲ್ಲಿ ಬರುತ್ತೆ ನೋಡಿ, ಈ ಥರ ಜೂಮ್ ಮಾಡಿ ಚೆಕ್ ಮಾಡ್ಕೋಬೋದು ನೀವು. ಪ್ರೆಸ್ ನೋಟ್ ರಿಗಾರ್ಡಿಂಗ್ ಡೌನ್ಲೋಡ್ ಆಫ್ ಅಡ್ಮಿಷನ್ ಟಿಕೆಟ್ ಫಾರ್ GP 2023-24 ಪ್ರಿಲಿಮ್ಸ್ ರೀ ಎಕ್ಸಾಮ್ ಡೇಟೆಡ್ 29/12/2020 ಇವತ್ತು ನಡೆದಿತ್ತು ಅದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಹಾಲ್ ಟಿಕೆಟ್ ಅಂದರೆ ಇದ್ರ ಬಗ್ಗೆ ಪ್ರೆಸ್ ನೋಟ್ ಇರುತ್ತೆ. ಪ್ರೆಸ್ ನೋಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೆಸ್ ನೋಟ್ ಡೌನ್ಲೋಡ್ ಆಗುತ್ತೆ. ಹಾಲ್ ಟಿಕೆಟ್ನೇ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಲಿಂಕ್ ಬಿಟ್ಟಿರ್ತಾರೆ. ಮತ್ತು ಕೆಳಗಡೆ ಐತೆ ನೋಡಿ ಲಿಂಕು, ಇಲ್ಲಿ ಕೆಳಗಡೆ ಇದೆ ನೋಡಿ. 23-24ನೇ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ A ಮತ್ತು B ವೃಂದದ ಹುದ್ದೆಗಳಿಗೆ ನಡೆಸಲಿರುವ ಪೂರ್ವಭಾವಿ ಮರುಪರೀಕ್ಷೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲು ಲಿಂಕ್ ಅಂತ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ಲಾಗಿನ್ ಅಂತ ಕೇಳುತ್ತೆ, ನೀವು ಲಾಗಿನ್ ಆಗಬೇಕಾಗತ್ತೆ. ಫಸ್ಟು ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಹಾಲ್ ಟಿಕೆಟ್ ಅಂತ ಇರುತ್ತೆ. ನಿಮ್ಗೆ ಗೊತ್ತಲ್ಲ ಅಂತ ಹೇಳಿದ್ರೆ ನಾನೇ ವಿಡಿಯೋ ಮಾಡಿದ್ದೀನಿ ಸಾಕಷ್ಟು, ಯಾವ ಥರ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ. ಗೊತ್ತಲ್ಲ ಅಂತ ಹೇಳಿದ್ರೆ ಆ ಥರ ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಈ ಥರ KPSC ನೋಡಿ, ಯಾರು ಅಪ್ಲಿಕೇಶನ್ ಹಾಕಿದರೆ, ನೀವು ಎಕ್ಸಾಮ್ ಬರೆದಿದ್ರೆ ಈ ಥರ ನೋಟಿಫಿಕೇಷನ್ ಚೆಕ್ ಮಾಡ್ಕೋಬೋದು. ಮತ್ತು ಕೀ ಆನ್ಸರ್ ಬಿಟ್ಟಿರ್ತಾರೆ, ಇಲ್ಲಿ ಬಿಟ್ಟಿದ್ದಾರೆ ನೋಡಿ, ಪ್ರೆಸ್ ನೋಟ್ ರಿಗಾರ್ಡಿಂಗ್ ರಿವೈಸ್ಡ್ ಕೀ ಆನ್ಸರ್ಸ್ ಫಾರ್ ದಿ ಪೋಸ್ಟ್ ಆಫ್ PDO HD ಲಿಂಕೇಜ್ ಪಬ್ಲಿಷ್ ಅಂತ. ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೀ ಆನ್ಸರ್ ಓಪನ್ ಆಗುತ್ತೆ. ಈ ಥರ KPSC ಯಾರು ಅಪ್ಲಿಕೇಶನ್ ಹಾಕಿದ್ರೆ ಮೊಬೈಲಲ್ಲಿ ನೀವೇ ನೋಡ್ಬೋದು, ನೋಟಿಫಿಕೇಷನ್ ಚೆಕ್ ಮಾಡ್ತಾ ಇರ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.